ಕಾರುಣ್ಯ ಕಾರುಣ್ಯ ರೆಡಿ ಆದ್ಲೇನಮ್ಮ ವೈದೇಹಿಗೆ? ಹ್ಞೂ ತಾತ ರೆಡಿ ಮಾಡಿದ್ದೀರಿ. ಹೋಗೋದೇನಾ ದೇವಸ್ಥಾನಕ್ಕೆ? ಹ್ಞೂ ಹೋಗೋದೇನಮ್ಮ. ರಾಮನ ನಾನು ಬರ್ತೀನಪ್ಪ. ಪಾಪ ರಾಮನಿಕ ವೈದೇಹಿಕ ಮದುವೆ ಅಂತೆ, ನಮ್ಮನೆ ಮಕ್ಳಿದ್ದಂಗೆ ನಾನು ಆಶೀರ್ವಾದ ಮಾಡಬೇಕು. ಅಯ್ಯೋ ನಡಿಯಮ್ಮ, ಇಷ್ಟು ಒಳ್ಳೆ ಬುದ್ಧಿ ಬಂದದ ಅಂದಮೇಲೆ ಯಾಕ? ಅಯ್ಯೋ ತಾತ ಬೇಡ. ಏನೋ ಒಳ್ಳೆ ಬುದ್ಧಿ ಕೊಟ್ಟ ದೇವ್ರು, ಓಲಿ ಬಿಡಮ್ಮ. ಅಯ್ಯೋ ಬೇಡ ತಾತ ಬೇಡ. ನಾನು ಓದ್ತಾ ಇರ್ತೀನಿ, ಹೆಣ್ಣು ಗಂಡನ ಕರ್ಕೊಂಡು ಬಾ. ಅಂಬುಜೆ ನಿನ್ ಮನೆಗೆ ಇರು ನಾವು ಹೋಗಿ ಬರ್ತೀನಿ. ಯಾಕೆ? ನಾನು ಓದ್ತೀನಿ ತಡಿ, ಯಾರನ್ನ ದೊಡ್ಡವ್ರು ಬೇಡ. ನಿಮ್ ತಾತ ಮೇಲೆ ನಾನು ಇಬ್ರು ಓದ್ತೀರಿ. ಇವು ನೀನ್ ಬೇಡ. ಒಳ್ಳೆ ಬುದ್ಧಿ ಕೊಟ್ಟಾಗ ಸುಮ್ಮನೆ ರಮ್ಮ, ಬರ್ರಿ ಏನೋ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾವಳೆ. ಏನೋ ಭಗವಂತನ ಒಳ್ಳೆ ಬುದ್ಧಿ ಕೊಟ್ಬಿಟ್ಟವನು. ಈ ಬುದ್ಧಿ ಹಿಂಗೆ ಇದ್ರೆ ನಂಗೆ ನೆಮ್ಮದಿನಮ್ಮ, ನೆಮ್ಮದಿನಂಕ. ಈ ಬುದ್ಧಿ ಹಿಂಗೆ ಇರ್ಬೇಕು ಅಂತಾನೆ ಬೇಡ ಅಂತ ಹೇಳ್ತಾ ಇರೋದು ದೇವಸ್ಥಾನಕ್ಕೆ. ಹೌದೇ? ಇವಾಗ ದೇವಸ್ಥಾನಕ್ಕೆ ಬಂದ್ರೆ ತಿರ್ಗಿ ಅಲ್ಲಿ ನೀಚಕ್ಕೆ ಬಂದ್ರೆ ಮಾಮೂಲಿ ಆಗ್ಬಿಡ್ತಾಳೆ. ಹೌದಾ? ಹ್ಞೂ ತಾತ ಬೇಡ, ಮನೆಗೆ ಇರ್ಲಿ ಸುಮ್ಮನೆ ಇರ್ತಾತ. ಪರ್ಮನೆಂಟ್ ಆಗಿ ಬುದ್ಧಿನಿ ಇದ್ಬಿಡ್ಲಿ. ದೇವಸ್ಥಾನದಿಂದ ಈಚೆಗೆ ಬಂದಿದ ತಕ್ಷಣ ಮುಂಚಿನ ಬುದ್ಧಿನೇ ಹಾಕೋಬಿಡ್ತೈತೆ. ಬೇಡ ತಾತ, ನನ್ನ ಮಾತು ಕೇಳ್ತಾತ. ಅಂಬುದಿ ಇಲ್ಲ ಇರು, ನಾವು ಹೋಗಿ ಬರ್ತೀರಿ. ಇಲ್ಲ ಇಲ್ಲ ಇಲ್ಲ, ನಾನು ಬರ್ತೀನಪ್ಪ. ನಾನು ಬರೋದು ಬೇಡ, ಮುದ್ಬೇಕಾ? ನಾನು ಬರ್ತೀನಿ, ನಾನು ಓದ್ತಾ ಇರ್ತೀನಿ, ನೀವು ಬರ್ರಿ. ಅಯ್ಯೋ ಒಳ್ಳೆ ಬಿಡ್ಲಲ್ಲಮ್ಮ. ಅಂಬುಜಿ ಹೋಗಲೇ, ನಾನು ಹೋಗ್ಬೇಕು ದೇವಸ್ಥಾನಕ್ಕೆ. ಹೋಗಿ ಎಷ್ಟು ದಿನ ಆಯ್ತು? ತೇರಿಕೆ ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಗೋಯ್ತು. ಹೋಗು. ಬಾರೆ. ಇಲ್ಲ ಇಲ್ಲ, ನಾನು ಬರಿಲ್ಲ. ಗೌರಿನ ಕರ್ಕೊಂಡು ಬರ್ತೀನಿ. ಗೌರಿ ಅವ್ರ ಮತ್ತೆ ಕೋತಾ ಇದೆಯೇನು? ನನ್ನ ಫ್ರೆಂಡ್ ಅವಳು ಬಿಟ್ಬಿಟ್ಟು ಹೋಗತ್ತದ. ಸರ್ ಆಯ್ತು ಬಿಡು. ಕರ್ಕೊಂಡು ಹೋಗು. ಬರೋವಾಗ ಬರ್ಬೇಡ್ಕೋ. ಇವಾಗ ಕರ್ಕೊಂಡು ಬರ್ತಾಳೆ, ಬರೋ ಕಿತ್ಲಾಡ್ತಾರ ಏನ್ ಕತ್ತೇನೋ. ಅದಂತೂ ಗ್ಯಾರಂಟಿ, ಬರೋ ಕಿತ್ಲಾಡಕ್ಕಂತೂ ಗ್ಯಾರಂಟಿ. ಲೇ ಗೌರಿ ಕರ್ಕೊಂಡ್ ಬರ್ಬೇಡ ಸುಮ್ನೆ ರೇ. ಅಯ್ಯೋ ಅವಳೇ ನಂಗೆ ಈ ಊರಾಗ ಪೆಂಡ್ ಇರೋದು. ಅವಳನ್ನ ಕರ್ಕೊಂತೀರ ಹೋಗತ್ತದ? ನಾನು ಎಲ್ಲಿಗೆ ಹೋದ್ರೆ ಅವಳ ಜೊತೆ ಕರ್ಕೊಂಡು ಹೋಗ್ಬೇಕು. ಶಾನ್ ಬಗ್ರೆ ರೆಡಿ ಆಗಿಲ್ಲ ಅಂಕಲ್ ನೀವು? ನಾವು ಇಷ್ಟೇನಮ್ಮ, ಇಷ್ಟೇ. ಸ್ನಾನ ಮಾಡಿ ಬಿಳಿ ಬಟ್ಟೆಗಳು ಹಾಕಿ ಅಷ್ಟೇ ನಮ್ಮ ರೆಡಿ. ಏನಿದ್ರು ಹೆಂಗ್ಸಿರ್ತು ರೆಡಿ. ನಾಳೆ ಬೆಳಗ್ಗೆ ನಾನು ಮದುವೆ ಆದಾಗ ಒಂದು ಫೋಟೋ ಕೂಡ ತೆಗ್ಸಿಲ್ಲ ಅನ್ನೋ ಇದಕ್ಕೆ ಅಂದ್ಕೊಡ್ದು ವೈದೇಹಿ. ಅದಕ್ಕೆ ಅವಳನ್ನ ರೆಡಿ ಮಾಡಮ್ಮ ಅಂತ ಹೇಳಿತ್ತು. ನಾನೇ ಮೊಬೈಲಲ್ಲಿ ಒಂದು 20 ಫೋಟೋ ತೆಗಿತೀನಿ ಬಿಡಿ ಅಂಕಲ್. ಹಂಗೆ ಮಾಡ್ಬಿಡಮ್ಮ, ತೆಗ್ಬಿಟ್ಟು ನನ್ನ ಫೋನ್ ಕಳಿಸ್ಬಿಡು. ಸರಿಯಪ್ಪ ಓಡೋಣ ನಾವಿಲ್ಲಿ ದೇವಸ್ಥಾನಕ್ಕೆ. ಸರಿ ಶಾನ್ ಬಗ್ರೆ. ಎಲ್ಲಿ ಚಿಕ್ಕಣ್ಣಲ್ಲ ಅವನು ಆವಾಗೇನೋ ಓದ್ನು. ಸರಿ ನಡಮ್ಮ, ವೈದೇಹಿನ ಕರ್ಕೊಂಡು ನಡೀರಿ. ಅಕ್ಕ ಗೌರಕ್ಕ ಗೌರಕ್ಕ ಅದ್ಯಾಕೆ ನನ್ನನ್ನು ಗೌರಕ್ಕ ಅಂತ ಕೂಗ್ತಾರೆ? ಏನಕ್ಕ? ನಮ್ಮನೆಗ ನಮ್ಮ ಯಜಮಾನ ಅದ್ಯಾಕೆ ಮದುವೆ ಮಾಡಿಸ್ತಾವನೆ ನಾಗಪ್ಪನ ದೇವಸ್ಥಾನದಾಗ. ಬಾ ಹೋಗೋಣ. ಯಾಕಕ್ಕ? ಅದ್ಯಾರು ತಂದೆ ತಾಯಿ ಇಲ್ದೋರ್ಕ ಪಾಪ. ಅದಕ್ಕೆ ಮದುವೆ ಮಾಡಿಸ್ತಾವನೆ. ಬಾ ನಾನು ನೀನು ಹೋಗೋಣ. ಅಯ್ಯೋ ನೀನು ಹೋಗ್ಬಿಟ್ಟು ಹೋಗಕ್ಕೋ, ನಾನು ಇನ್ನೊಂದು ದಿವಸ ಯಾವಾಗನ ಬರ್ತೀನಿ. ಅಯ್ಯೋ ಬಾ ಅಕ್ಕ, ಈ ಊರ ಪೈಕಿ ಪೆಂಡ್ ಅಂತ ಇರೋದು ನೀನು ಒಬ್ಳೇನಂಕ. ನೀನೇ ಬರಲ್ಲ ಅಂದ್ರೆ ಅದೇಂಗಕ್ಕ? ನಂಗೆ ಮನೆ ಕೆಲಸ ಅದಕ್ಕೋ, ಆಮೇಲೆ ಬಂದಿಬ್ರು ಮಾಡ್ಕೊಳ್ಳೋಣ. ಬಾ. ಪೆಂಡ್ ಅಂದ್ರೆ ನೀನು ಒಬ್ಳೇ ಇರೋದಕ್ಕೋ, ನೀನು ಬಿಟ್ಬಿಟ್ಟು ನಾನು ಹೆಂಗಕ್ಕ ಹೋಗ್ಲಿ? ಅಯ್ಯೋ ಹೋಗಿ ಮಗ ಮುಚ್ಚೋಗ. ಬಾಕೋ ಗೌರಕ್ಕ ಬಾ. ನೀನು ಒಬ್ಳೇ ಅಕ್ಕ ಪೆಂಡ್ ಇರೋದು ನಂಕ, ಯಾರು ಪೆಂಡ್ಗಳಿಲ್ಲ. ಒಟ್ನಾಗ ಏನೋ ಗಾಚಾರ ಅದೇ ನಂಕ. ಸರಿ ಹೇಳಕ್ಕ, ನೋಡಿ ಮುಯ್ಗಿ ಹಾಕ್ತೇನೋ? ಇಲ್ಲ ಇಲ್ಲ, ನನ್ನ ಹತ್ರ ಈ ಸತಿ ಕಾಸಿರ್ಲಿಲ್ಲ. ಯಾರನ್ನ ಕೊಡ್ಲಿ? ಬಾ. ನೀನೇ ಮುಯ್ಯಿ ಹಾಕ್ತೇನೋ? ಇಲ್ಲಕ್ಕೋ, ನನ್ನ ಹತ್ರ ಇಲ್ಲ ಬಂದು ಕಾಸು. ನಮ್ಮ ಯಜಮಾನ್ ಕೊಡಲ್ಲ. ನಿಂಗೂ ನಿಮ್ಮ ಯಜಮಾನ್ ಪಾಪ ಎಲ್ಲಿ ಕೊಡ್ತಾನೆ? ಅದೇ ಅವಳ ಇನ್ನೊಬ್ಬಳು ಕಟ್ಕೊಂಡವನಂತಲ್ಲ, ಅವನ ಹತ್ರನೇ ಇರ್ತಾನೆ. ಅವಳ ಮನೆಗೆ ಇರ್ತಾನೆ 24 ಗಂಟೆ. ನಿಮ್ಮ ಮನೆಗೆ ಬರ್ತಾನೋ ಬರಲ್ಲ? ಅಯ್ಯೋ ನಾನು ಸೋತಿ ಬಿಡಲ್ಲಮ್ಮ, ನಾನು ಸೋತಿ ಬಿಡಲ್ಲ. ಸರಿಯಿಲ್ಲ ಅವಳು ಅಮಾವಾಸ್ ಮಗ್ದಳು. ಹೌದೇನು? ಸರಿ ಬಿಡು, ಅವಳು ಅಮಾವಾಸ್ ಮಗ್ದಳು, ನೀನು ನಿಮ್ಮ ಮಗ್ದಳು. ನಡಿ ಬಾ ಬಾ. ನೋಡಿ ಹೆಂಗೆ ಹೇಳ್ತಾಳೆ, ನಿಮ್ಮ ಮಗ್ದಳು ಅಂತ. ಅಯ್ಯ ಇನ್ನೊಷ್ಟು ಆ ಕಡೆಗೆ ನಡಿ. ಅಯ್ಯಮ್ಮನು ಪಾಪ ಎಮ್ಮೆಲ್ಲಿ ಕೂತು ಎಮ್ ಗೊಟ್ಟಿದ್ದಂಗೆ ಅವಳೆ. ಇಷ್ಟೇ ಜಾಗ ಅಡ್ಜಸ್ಟ್ ಮಾಡ್ಕೊಂಡು ನಿಂತ ನೀನು ನಿಂತೆಂಡು. ಅಯ್ಯ ನಡಿಯಪ್ಪ ನಡಿ. ಪಾಪ ಜೊತೆ ಕರ್ಕೊಂಬಂದಿದ್ದೀರಿ, ಹಂಗೆಲ್ಲ ಮಾತಾಡ್ಕೊಡ್ದು. ಬೇಜಾರು ಮಾಡ್ಕೊಳ್ಳಲೆ. ಏನು ಮಾಡೋಕ್ಕತ್ತದ? ಒಬ್ಬೊಬ್ರು ಮೈದಿನ ಸಂಗೆ, ಒಬ್ಬೊಬ್ರು ಮ್ಯಾಚಿಗೆ ಹಂಗಿರ್ತಾರೆ, ಒಬ್ಬೊಬ್ರು ಎಮ್ಮಿಗೆ ಹಂಗಿರ್ತಾರೆ. ಏನು ಮಾಡೋಕ್ಕಾಗಲ್ಲ. ಅಲ್ಲ ಇವಳೇನ ಅವಮಾನ ಮಾಡಕ್ಕೆ ಕರ್ಕೊಂಬಂದವಳ? ಇವಳು ಪಾಸ್ಕುಲ. ಮಾಂಗಲ್ಯದಾರನೇ ಆಗ್ಲಿನ ಶಾನ್ ಬಗ್ರೆ? ಆಗ್ಲಿ. ಹೆಂಗೂ ನಮ್ಮ ಮಗುಗೆ ಮದುವೆನೇ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ ಶಾನ್ ಬಗ್ರೆ. ನಿಮ್ಮಿಂದ ನನ್ನ ಮಗುಗೆ ಒಂದು ಬಾಲ್ ಸಿಕ್ತು. ಇರ್ಲಿ ನೀವು ಹಂಗೆಲ್ಲ ಮಾತಾಡೋದು ಬೇಡ. ಅವರಿಬ್ರು ಇಷ್ಟಪಟ್ಟು ಒಬ್ಬರನ್ನೊಬ್ರು ನನ್ನ ಹತ್ರಕ್ಕೆ ಬಂದಿರೋದು. ನಾನೇನು ಹುಡುಕಿ ಮಾಡಿಲ್ಲ ರಾಮಣ್ಣಗ. ಸಾವಿತ್ರಮ್ಮ ಅವ್ರಿಗೆ ಆರ್ತಿ ತಟ್ಟೆ ರೆಡಿ ಮಾಡ್ಕೊಂಡು ಕೇಳಿದ್ದೀನಮ್ಮ. ಇಲ್ಲ ಶಾನ್ ಬಗ್ರೆ, ಫಸ್ಟ್ ನಮ್ಮ ಮನೆಗೆ ಹೋಗ್ಬೇಕು ನಾನು. ಇಲ್ಲಿಗೆ ಹೋಗಿ ಆಮೇಲೆ ಹೋಗಿ ನಡಿಯಪ್ಪ. ಇಲ್ಲ ಹಿಂಗೆ ನಮ್ಮ ಮನೆಗೆ ಕರ್ಕೊಂಡೋಗ್ರಿ, ಆಮೇಲೆ ಬೇಕಾದ್ರೆ ಬರ್ತೀನಿ ನಾನು. ಇವಾಗ ಮನೆ ಕಡೆ ಜ್ಞಾನ ಬಿಟ್ಬಿಟ್ಟೈತೆ ಅನ್ನೋ. ಶಾನ್ ಬಗ್ರೆ ಮನೆಗೆ ಹೋಗ್ಬೇಕು ನಾನು. ಸರಪ್ಪ ಆಯ್ತು, ನಡಿ ಓಡೋಣ. ನಮ್ಮ ಗುಂಡನ್ಗೆ ಕಾರ್ ಓಡ್ಸಕ್ ಬಂದಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಗುಂಡನ್ ಕಾರ್ ಓಡ್ಸಕ್ ಬರಲ್ಲೇ. ನೀನ್ ಸೈಗೋಳ ಹೇಳ್ಕೊಡಂದ್ರೆ ಹೇಳ್ಕೊಟ್ಟೆ ಇಲ್ಲ. ನಾನೇ ಮೂರ್ತಿತ ಬಿದ್ದೋದ್ನೆ, ಆಮೇಲೆ ಕಳ್ಕೊಂಡೆ. ನೀನೇ ಮೂರ್ತಿತ ಬಿದ್ದೋಗ್ಬಿಟ್ಟ? ನಾನೇ ಬಿದ್ದೋಗಿದ್ದು.
ಎಲ್ಲಾರು ಹೇಳ್ತಾರಲ್ಲ 3 ಕಿತ ಬಿತ್ತರೆ ಸೈಕಲ್ ತುಳಿಯೋದು ಬರ್ತದೆ ಅಂತ. ಹಂಗಾದ್ರೆ ನೀನು 3 ಕಿತ ಬಿತ್ತೋಗಿದ್ದೀಯ ಅನ್ನೋ. ಬಿದ್ದೋಗ್ಬಿಟ್ಟೆ. ಸಾವಿತ್ರಮ್ಮ ಫೋಟೋ ತೆಗಿಯಕ್ಕೆ ಬರ್ತದೆ ಅಂತ ತೆಗಿಯಮ್ಮ ಅವ್ರಿಬ್ರು. ಅಯ್ಯೋ ಮವ ಮಾತಿಗೆ ಮರ್ತೇ ಹೋಗ್ಬಿಟ್ಟೆ. ಓ ರಾಮಣ್ಣ ಮದುವೆ ನಾನಕ್ಕ ಯಾಕಕ್ಕ ಯಾಕೆ ಏನಾಯ್ತು? ಯಾಕೆ ಏನಾಯ್ತು? ಹಂಗ ನಿಂತ್ಕೊಬಿಟ್ಲ. ಈ ಕಡೆಗೆ ಬಾ, ಈ ಕಡೆಗೆ ಬಾ, ನನ್ನ ಪಕ್ಕದಾಗ ಬಂದು ನಿಂತ್ಕೊ ಬಾ. ಯಾಕೆ ಏನಾಯ್ತೆ? ಬಂದ್ಬಿಡು ಮಾನವಾಗಿ, ನನಗೆ ಪಾಪ ಬರ್ಸ್ಬೇಡ. ಸ್ವಲ್ಪ ಬಾಯಿ ಮುಚ್ಕೊಂಡಿರಲಿಲ್ಲ, ಶುಭ ಕಾರ್ಯ ನಡೀತಾ ಇದೆ. ಬಾಯಿ ಮುಚ್ಕೊಂಡು ನಿಂತ್ಕೊ. ಈ ಕಡೆ ನೋಡ್ರಿ, ಈ ಕಡೆ ನೋಡ್ರಿ. ಓ ಸಾಕು ಬಿಡಮ್ಮ, ಸಾಕು ಸಾಕು. ಏನಪ್ಪ ರಮಣ್ಣ ಮದ್ವೆ ಆಗೋಯ್ತಾ? ಹೂನಮ್ಮ ಆಗೋಯ್ತು ಮದ್ವೆ. ಇವಾಗ ಹೊರಡನೇನಪ್ಪ ಊರ್ಕ? ಸಣ್ಣ ಬಗ್ರೆ ಹೊರಡಣ. ಏನ್ ಮಾಡೋದು? ರಾಮಣ್ಣ ಕಾರ್ ಹೊಡ್ತಕ್ ಬರ್ತದಲ್ಲೇನಪ್ಪ ನಿಂಕ? ಬರ್ತದೆ. ಸರಿ ಇನ್ಯಾಕ ನಡೀರಿ ನಡೀರಿ, ಕಾರಾಗೆ ಹೊರಡೋಣ. ಅಪ್ಪೋ ನಂಗೂ ಬರ್ತದಪ್ಪ, ಏರ್ಪ್ಲೇನು, ಕಾರು, ಬಸ್ಸು, ಲಾರಿ ಎಲ್ಲ ಓಡಿಸ್ತೀನಿ. ಓಡಿಸ್ತೀಯಪ್ಪ ನೀನು, ಬುದ್ಧಿವಂತ ನೀನು. ಓಡಿಸ್ತೀಯಾ? ನಡೀರಪ್ಪ ಹೊರಡೋಣ. ಅದೇ ಹೋಗೋಣ, ನಡಿಯಕ್ಕ ಹೋಗೋಣ. ನಾನು ಯಾವ ಸೀಮೆ ಹಾಕ್ರೆ ನಿಂಕ? ನಾನು ಯಾವ ಸೀಮೆ ಹಾಕ್ರ? ನಡಿಯಕ್ಕ ಹೋಗೋಣ ಅಂತ ಇದೆಯಾ? ನಂಕ ನಿಂಕ ಏನು ಸಂಬಂಧ? ನೀನ್ಯಾರೇ? ನನ್ನ ಬಾಳ ಬಡ್ದು ಬಾಯಿಗೆ ಹಾಕೋಣಕ್ಕೆ ಬಂದಿರೋಳು ನೀನು. ಬಾ ಅಂತ ಇವಳಿಗೆ ಜಾಡ್ಯವು. ಅತ್ತೆ ನಡಿಯತ್ತೆ. ನಾನು ಇಷ್ಟನೇ, ನಾನು ಬರೋಣ ಬರ್ತೀನಿ, ಇರೋಣ ಇರ್ತೀನಿ. ನಿಂಕ್ಯಾಕ ಓದ್ತಾ ಇರು ಬಾಯಿ ಮುಚ್ಕೊಂಡು. ಇವಳು ಬಾಯಿಗೆ ಮೂನ್ ಹಾಕೋ ಹೋಗು. ಅಲ್ಲೇ ಸಾವಿತ್ರಿ ನಾನು ಪಾಡಕ್ಕೆ ನನ್ನ ಮನೆಯಾಗಿದ್ರೆ ಬಾ ಅಂತ ಕರ್ಕೊಂಬಂದವಳು ಇವಳೇ ಆದ್ಲು. ಏನಮ್ಮ ಇವಳ್ಕ ಕುಂತ್ರ ಒಂದು ಜ್ಞಾನ, ನಿಂತ್ರ ಒಂದು ಜ್ಞಾನ. ಏನು ಮಾಡೋದು ಇವಳನ್ನ? ಅಯ್ಯೋ ನೆನ್ನೆ ಎಲ್ಲ ಚೆನ್ನಾಗೇ ಇದ್ಲಲ್ಲತ್ತೆ. ನಮ್ಮ ಮನೆಗೆ ಬಂದು ಕೂತಿದ್ಲು. ಇವಾಗ ನೋಡಿ ಹೆಂಗ್ ಮಾತಾಡ್ತಾವಳೆ. ಎಲ್ಲಾನು ಕಣ್ಣಡಿಯತ್ತೆ ಹೋಗೋಣ. ನಾನು ಕಳ್ಪಕ್ಕ ಹೋಗಿ ನಿಂತ್ಕೊಂಡಿದ್ನಿ. ಅಯ್ಯಮ್ಮ ಇನ್ನಾಗ್ರೂ ಅವ್ಳು ನೋಡ್ತಾ ಇದ್ದೆ, ನಂಗೆ ತಿಗ್ಲತ್ತದಮ್ಮ. ನಾನು ಇಲ್ಲಿಂದ ಹೊರಟೋಗ್ತೀನಿ. ಹೇಳ ಸ್ನೇಹ, ಯಾಕೆ? ಚೈತನ್ಯಕ್ಕೆ ನಿನ್ನೆಯಿಂದ ಫೋನ್ ಮಾಡ್ತಾ ಇದ್ದೀನಿ. ಯಾಕಮ್ಮ ಫೋನ್ ಎತ್ತಾ ಇಲ್ಲ? ಹೌದೇ ಫೋನ್ ಎತ್ತಿಲ್ಲ ಅವಳು? ಇಲ್ಲಮ್ಮ. ಯಾಕಮ್ಮ ಏನ್ ಮಾಡ್ತಾವಳೆ? ಅದೇ ಫೋನ್ ಎತ್ತಾನೆ ಬಿಸಾಕಿದ್ಲೇನೋ, ಮಗುನ ಹಾಕ್ಸ್ಕೊಂಡಿರ್ಬೇಕೇನೋ. ಯಾಕೆ ಏನೇ? ಆಫೀಸ್ ಬೇಕಾಗಿತ್ತಮ್ಮ, ಅದಕ್ಕೆ ಕೇಳ್ತಾ ಇದ್ದೀನಿ. ಅಲ್ಲ ನೀವೇ ಎಲ್ಲ ಒಂದು ಆಫೀಸ್ ಮಾಡ್ಕೊಳಕ್ ಆಗಲ್ಲೇನೆ? ಸುಮ್ಮನೆ ಅವ್ರ ಆಸ್ಪತ್ರೆ ಮಾಡ್ಕೊಂಡವ್ರೆ. ಹೇಳಿದ್ಲು ನಂಗೆ ಕೂಡ, ಆಸ್ಪತ್ರೆ ಮಾಡ್ಕೊಂಡವ್ರವ್ರ. ಅದನ್ನ ನೀನು ಹೋಗಿ ಕೇಳಿದ್ರೆ ಹೆಂಗೆ? ಅದು ಹೆಂಗೆ ಬಿಟ್ಕೊಡಕತ್ತೈತೆ? ಇದ್ರೊಳಗೆ ಚೆನ್ನಾಗತ್ತಲ್ಲಮ್ಮ. ಏನು ಬೆಂಗಳೂರಾಗ ಬಾಡಿಗೆ ಕಟ್ಟಕತ್ತೈತೇನಮ್ಮ ನಾವು ಆಫೀಸ್ ಮಾಡಿ? ಇದೇನಮ್ಮ ಹಿಂಗೆ ಹೇಳ್ತಾ ಇದೆಯಾ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಅವಳಿಗೆ ಮಾತ್ರ ಅಷ್ಟು ಜಾಗ ಫ್ರೀಯಾಗಿ ಬಿಟ್ಕೊಟ್ಟಿದ್ದೀರಿ, ನನಗೆ ಯಾಕೆ ಕೊಡ್ಕೋದು? ಯಾಕಮ್ಮ ಹಿಂಗೆ ಮಾತಾಡ್ತಾ ಇದೆಯಾ? ಅಯ್ಯೋ ನಾನೇನು ಮಾತಾಡಿದೆ? ನಾನೇನು ಮಾತಾಡೋಕೆ ಮುಂಚೆ ನೀನೇ ಮಾತಾಡ್ತಾ ಇದೆಯಾ? ಇವಾಗ ಅಲ್ಲಿ ಬಾಡಿಗೆ ಕಟ್ತಾ ಇರೋ ಆಸ್ಪತ್ರೆ ಎಲ್ಲ ತಂದು ಇಲ್ಲೇ ಮೇಲೆ ಕಟ್ಸ್ಕೊಂಡು ಇಲ್ಲೇ ಮಾಡ್ಕೊಂತಾರಂತೆ. ನಮಗೂ ಒಂದಷ್ಟು ಜಾಗ ಬಿಟ್ಕೊಡ್ಬೋದಲ್ಲ, ನಾವು ಆಫೀಸ್ ಮಾಡ್ಕೊಂತೀರಿ. ಲೇ, ಅದು ನಂದು ಅಲ್ಲ, ನಿಂದು ಅಲ್ಲ, ತಾತಂದು ಅಲ್ಲ, ಅದು ರಾಮಂದು ಜಾಗ. ಆಯ್ತಾ? ಅವನನ್ನ ಕೇಳು. ರಾಮಣ್ಣನೇನಮ್ಮ ಕೇಳೋದು? ಇವಾಗ ಬಿಟ್ಕೊಟ್ಟವ್ರಲ್ಲ, ಇವ್ರು ಬಿಟ್ಕೊಳ್ಳಿ ಬಿಡೋರಷ್ಟು. ಹಂಗೆಲ್ಲ ಆತದೇನೆ. ಆಸ್ಪತ್ರೆಗೆ ಇರೋಕತ್ತೈತೇನೆ ನಿಮ್ಮ ಯಜಮಾನು. ಬೇರೆ ಎಲ್ಲ ನೋಡ್ಬಿಟ್ಟು ಮಾಡ್ಕೊಳ್ರಿ ನೆಮ್ಮದಿಯಾಗಿ. ಅವಳೊಂದು ಹತ್ರ ನೀನೊಂದು ಹತ್ರ ಇದ್ರೆ ಇಬ್ಬರು ಒಂದೇ ಹತ್ರ ಅಂದರೆ ಚೆನ್ನಾಗಿರಲ್ಲ. ಏನಿದೆ ವಿಚಿತ್ರವಾಗಿ ಮಾತಾಡ್ತಾ ಇದೆಯಾ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣನ? ಅವಳೇನಾದ್ರೂ ಹೇಳಿದ್ಲೇನೋ ಹಿಂಗೆಲ್ಲ ನೀನು? ಹೇಳಿರೋದಕ್ಕೆ ಅವಳು ಫೋನ್ ಎತ್ತಿದ್ದೀರ ಇರೋದು. ಇದು ಕತೆ. ಕತೆನೋ ವೇತನೋ ಅದೆಲ್ಲ ಕತೆ ಬಿಡು. ನಿನ್ನ ಪಾಡಕ್ಕೆ ನೀನು ಬೇರೆ ಕಡೆ ಆಫೀಸ್ ಮಾಡ್ಕೊ. ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲಮ್ಮ. ಅದೇನೋ ಅವ್ರಿಗೆ ಮಾತ್ರ ಫ್ರೀಯಾಗಿ ಬಿಟ್ಕೊಟ್ಟಿರೋದು, ನಮಗೆ ಮಾತ್ರ ಬಿಡಲ್ಲ ಅನ್ನೋದು. ಅಷ್ಟು ಅಡ್ವಾನ್ಸ್ ಕೊಡೋಕ್ಕೂ ಆಗಲ್ಲ, ಅಷ್ಟು ತಿಂಗಳು ಬಾಡಿಗೆ ಕಟ್ಟೋಕ್ಕೂ ಆಗಲ್ಲ. ನನಗೆ ಬೇಕು ಅದ್ರಾಗೆ. ನೀವಿಬ್ಬರು ಹಿಂಗೆ ಕಿತ್ಲಾಡಿದ್ರೆ ಅವಳಿಗೂ ಇಲ್ದಿರತ್ತದೆ, ನಿಂಗೂ ಇಲ್ದಿರತ್ತದೆ. ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಸರಿ, ಇಲ್ಲ ಅಂತಂದ್ರೆ ಇಬ್ಬರಿಗೂ ಇಲ್ದಿರತ್ತದೆ. ನೋಡ್ಕೊ. ಅವಳು ಏನಂದ್ಲಮ್ಮ? ಅವ್ರು ಆಸ್ಪತ್ರೆ ಮಾಡ್ಕೊಟ್ಟವ್ರೆ, ಬಿಟ್ಕೊಡ್ತಾರೇನೆ ಅವರು. ನೀನೆಂತ ಮಾತು ಹೇಳ್ತಾ ಇದೀಯ ಸ್ನೇಹ? ಮತ್ತೆ ನಾನು ಅಷ್ಟು ಸತಿ ಫೋನ್ ಮಾಡ್ತಾ ಇದ್ದೀನಿ, ನಿನ್ನೆಯಿಂದ ಫೋನ್ ಎತ್ತಿ ಆಗಲ್ಲ ಅಂತ ಹೇಳಕ್ಕೇನೋ ಅವಳ್ಕ? ನಾನೇನೋ ಅನ್ಕೊಂಡಿದ್ನಲ್ಲಮ್ಮ ಅವಳನ್ನ. ಇಷ್ಟೊಂದು ದುರ್ಬುದ್ಧಿನ ಅವಳ್ಕ? ನೋಡ, ದುರ್ಬುದ್ಧಿನೋ ಕೆಟ್ಟ ಬುದ್ಧಿನೋ ಅದೆಲ್ಲ ಕತೆ ಬೇಕಾಗಿಲ್ಲ. ನೀನು ಬೇರೆ ಕಡೆ ಎಲ್ಲನ ಮಾಡ್ಕೊ. ತಾತನ ಹತ್ರ ಒಂದಷ್ಟು ದುಡ್ಡು ಈಸ್ಕೊಡು, ನಾನು ಮಾಡ್ತೀನಿ, ಆಫೀಸ್ ಮಾಡ್ತೀನಿ, ಸರಿನಾ? ನಾನು ಕೇಳಲ್ಲಮ್ಮ, ಮನೆಯೆಲ್ಲ ಕಾರ್ ತಗೊಡಕ ಕಾಸು ಕೊಟ್ಟವನಂತೆ. ತಿರ್ಗಾ ಇವಾಗ ಯಾವ ಮಕ್ಕ ಇಟ್ಕೊಂಡು ಕೇಳಿ ನಾನು? ಯಾಕ ಅವಳಿಗೆ ಲಕ್ಷಾಂತರ ರೂಪಾಯಿ ಮಿಷಿನಿಗೆ ಕೊಡೋಕ್ಕಾಗೈತೆ. ನಮ್ಗೆ ಒಂದು ಅದೆಷ್ಟೋ 11-12 ಲಕ್ಷ ಕೊಟ್ಬಿಟ್ಟು ಇವಾಗ ಅದು ದೊಡ್ಡದಾಗ್ಬಿಡ್ತದೆ ತಾತನಿಕ. ಅವ್ರಿಗೆ ಲಕ್ಷಾಂತರ ರೂಪಾಯಿ ಮಿಷಿನಿಗೆ ತಗೊಳಕ್ಕಾಗೈತೆ. 50-60 ಲಕ್ಷ ಕೊಟ್ಟು ನಮ್ಗೆ ಕೊಟ್ಟಿರೋ 12 ಲಕ್ಷಕ್ಕೆ ಹಿಂಗೇನೇನಮ್ಮ? ಫೋನ್ ಎತ್ಕೊಳೋದು ಅವಳ ಕೈ ಕೊಡಮ್ಮ, ಅವಳಿಗೆ ಸರಿಯಾಗಿ ಹೇಳ್ತೀನಿ. ನೀನು ರಾಮನ ಹತ್ರ ಮಾತಾಡು, ಇಲ್ಲ ತಾತನ ಹತ್ರ ಮಾತಾಡು. ತಾತನ ಹತ್ರ ಬೇಡ, ರಾಮನ ಹತ್ರ ಮಾತಾಡು. ಅವನದದು ಜಾಗ. ಸುಮ್ಮನೆ ನೀವಿಬ್ರು ಜಗಳ ಮಾಡ್ಕೊಳೋದು ಬೇಕಾಗಿಲ್ಲ. ಅಲ್ಲಮ್ಮ, ಸ್ವಂತ ತಂಗಿಕೆ ಇಂಥ ದ್ರೋಹ ಮಾಡ್ತಾಳಲ್ಲಮ್ಮ ಇವಳು ಚೈತನ್ಯ. ನಾನೇನೋ ಅನ್ಕೊಂಡಿದ್ನೇನಮ್ಮ, ಇಂಥ ಬುದ್ಧಿನೇನಮ್ಮ ಇವಳ ಹತ್ರ. ಅದಕ್ಕೆ ನಾವು ಫೋನ್ ಎತ್ತಿದ್ದೀರ ಇರೋದು. ಆಯಿತು ಬಿಡು, ಗೊತ್ತಾಯ್ತು ಬಿಡು ನಂಕ.
ನಾನು ಏನು ಮಾಡಬೇಕಂತ ಗೊತ್ತು, ಮಾಡ್ತೀನಿ. ಲೇಯ್, ಬಾಯಿ ಮುಚ್ಕೊಂಡಿರ್ಬೇಕು ಅಕ್ಕನು ತಂಗಿ ಇಬ್ರು. ನಾನು ಹೇಳ್ತಾ ಇದ್ದೀನಲ್ಲ, ನಿಂದು ಅಲ್ಲ ಅವಳದು ಅಲ್ಲ, ಅವನದದು ಜಾಗ. ಇಷ್ಟ ಇದ್ರೆ ಕೊಡ್ತಾನೆ, ಇಲ್ಲ ಅಂದ್ರೆ ಕಿತ್ಕೊಂತಾನೆ. ಒಟ್ನಾಗ ಏನೋ ಮಾಡ್ಕೊಂತೀರ ನೀವಿಬ್ರು. ನಿಂಗೆ ಒಂದು ಆಫೀಸ್ ತಾನೇ, ಎಲ್ಲ ಬೇರೆ ಕಡೆ ಮಾಡ್ಕೊಳಕ್ಕಾಗಲ್ಲೇನೆ. ಅವ್ರಿಗೆ ಬೇಕಾಗಿರೋ ದೊಡ್ಡ ಆಸ್ಪತ್ರೆ. ಹಾಂ, ಆ ಅಪ್ಪನೇನು ಫ್ರೀಯಾಗಿ ಚಿಕಿತ್ಸೆ ಕೊಡ್ತಾವನೇನೋ ಜನಗಳಿಗೆಲ್ಲ. ನಾನು ನೋಡಮ್ಮ, ಅದೆಲ್ಲ ಕತೆ ಬೇಕಾಗಿಲ್ಲ, ನಮ್ಗೆ ಅಲ್ಲೇ ಆಫೀಸ್ ಬೇಕು. ನಿನ್ನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀನಿ ಬಿಡು ನಾನು. ಅಲ್ವಾ ಸ್ನೇಹ? ಇವ್ರ ಮಗ ಮುಚ್ಚೋಗ ಹೋಗ ಮತ್ತ ಇವ್ರ ಹತ್ರ ಹೇಗೋದು ಬಂದದೆ ನಂಕ. ಯಾ ಮಕ್ಳ ಯಾ ಮರಿನ ಇವ್ರು ಒಟ್ಟು ರುತ್ತೋಗ ಕಿತ್ತಾಡ್ ಸಾಯ್ತಾವ್ರೆ ಇಬ್ರು. ಇವ್ರು ನಮ್ಮ ಸ್ನೇಹ ಸರಿ ಇಲ್ಲ ತಕ್ಕ ಕುಚೇಶ್ಕರ್ ಮುಂದೆ. ಅಲ್ಲ ಬೇಕಾಗಿರೋದು ಒಂದಿಷ್ಟಾಗಲ ಆಫೀಸು, ಅದನ್ನೆಲ್ಲ ನಾವು ಮಾಡ್ಕೊಂಡ್ರೆ ಆಗಲ್ಲ. ಇಲ್ಲ ಅಂತಂದರೆ ಅದೇನೋ ಕಂಪ್ಯೂಟರ್ಗಳಾಗ ಮಾಡ್ತಾರಂತೆ, ಹಂಗೆಲ್ಲ ಮಾಡಿದ್ರೆ ಆಗಲ್ಲ. ನಾನು ಬೆಂಗಳೂರಾಗ ಆಫೀಸ್ ಮಾಡೇಬೇಕಾ? ಏನೇ ಅದು? ಅಲ್ಲ, ಇವನ ಆಸ್ಪತ್ರೆ ಮಾಡೋನಲ್ಲ ಅಷ್ಟ ರಾಮನು ಜಾಗದಾಗ, ಅಲ್ಲೇ ಇವಳಿಗೆ ಆಫೀಸ್ ಬೇಕಂತೆ ಸ್ನೇಹಕ್ಕ. ಇವಳು ನಾನು ಕೊಡಲ್ಲ ಅಂತಾಳೆ, ಅವಳು ನನಗೆ ಬೇಕು ಅಂತಾಳೆ. ಇವರಿಬ್ರು ಮತ್ತೆ ನಾನು ನೋಡು ತಲೆನೋವು ನಮ್ಕ. ಅಲ್ಲ, ಆಸ್ಪತ್ರೆ ಮಾಡ್ಕೊಂಡವ್ರೆ, ಅದ್ರಾಗ ಹೆಂಗೆ ಆಫೀಸ್ ಕೊಡೋಕ್ಕಾಗ್ತದೆ? ಸ್ನೇಹಕ್ಕೇನು ಬುದ್ಧಿ ಬೇಡ? ಅಷ್ಟು ರೂಮ್ಗಳು ಕಟ್ಸಿರ್ತಾರಲ್ಲ, ಅದ್ರಾಗ ಯಾವುದೋ ಒಂದು ರೂಮ್ ಬಿಟ್ಕೊಟ್ರೆ ಆಯ್ತಪ್ಪ. ಅವನು ಎಷ್ಟೊತ್ತಿರ್ತಾನೆ? ಒಂದು ಅರ್ಧ ಗಂಟೆನೋ 1 ಅವರ್ ಇರ್ತಾನೆ. ಅವ್ನ ಕೆಲಸ ಅವ್ನು ಮುಗಿಸ್ಕೊಂಡು ಹೋಗ್ತಾನೆ. ಇವಳು ಸರಿಯಾಗವಳೆ ತಕ್ಕ ಚೈತನ್ಯ, ಇವಳು ಸರಿಯಾಗವಳೆ. ಇವರಿಬ್ರು ಮತ್ತೆ ನನಗೆ ತಲೆನೋವು. ದೊಡ್ಡದಾಗ ಆಫೀಸ್ ಬೇಡೇನು? ಅಯ್ಯ, ಒಂದು ರೂಮ್ ಅಷ್ಟಾಗ್ಲ ಆದ್ರೆ ಆಯ್ತಪ್ಪ. ಮತ್ತೆ ಹೇಳು ಚೈತನ್ಯಕ್ಕ ಕೊಡು ಅಂತೇಳು ಅವ್ರ ಯಜಮಾನ್ಕ. ಕೊಡಲ್ಲಂತೆ ಅವಳು. ಒಟ್ನಾಗ ಎಲ್ಲೂ ಇಲ್ದಿರ ಆತಾರೆ ಇಬ್ರು. ಈ ತಿಳ್ಕೂ ಇಲ್ದಿರ ಆಗ್ತದೆ, ಈ ತಿಳ್ಕೂ ಇಲ್ದಿರ ಆಗ್ತದೆ. ಅವ್ನು ರಾಮನ್ ಕಿವಿ ಕೆರೆನ ಬಿತ್ತರೆ ಕಿತ್ಕೊಂತಾನೆ ಅವನು. ಮೊದಲೇ ಮಾವನ ಹೆಸರು ಚೌಟ್ರಿ ಮಾಡಬೇಕು ಅಂತಿದ್ನ, ಮಾಡ್ತಾನೆ ಹೇಳು. ಲೈ, ಅವ್ನ ಗಂಟೆ ಹೋಗೋದು ಬೇಡ. ಏನೋ ಒಳಗೊಳಗೆ ಇದನ್ನು ಮಾತಾಡಿ ಹೆಸರು ಮಾಡಬೇಕು. ಅವ್ನ ಗಂಟೆ ಹೋಗಿ ಇವರಿಬ್ರು ಕಿತ್ಲಾಡೋದು ಮಾಡ್ತಾಯಿದ್ರೆ ಸುಮ್ಮನೆ ಬಿಡ್ತಾನೆ ಅವನು. ಅವ್ರಿಗೂ ಬೇಡ ಇವ್ರಿಗೂ ಬೇಡ ಅಂತ ಕಿತ್ಕೊಂತಾನೆ. ನಿಂಗೇನು ಬುದ್ಧಿ ಅದ? ಅದು ಬೇರೆ ಮನೆ ಚೈತನ್ಯ ಏನೋ ಅಂದ್ಲು ಅಂತ ಅವರು ಮುಂಚೆಗೆ ಬೇಜಾರು ಮಾಡ್ಕೊಂಡವ್ರೆ. ಆ ತಾಳ್ಗೆ ಹೋದಂಗೆಲ್ಲ ಈ ತಿಳ್ಗೆ ಬಂದಂಗೆಲ್ಲ ಹಂಗೆಲ್ಲ ನಾ ಮಾಡ್ಗಿಡ್ಬಿಟ್ಟೆಯ. ಸ್ನೇಹ ಅವ್ರ ಯಜಮಾನ್ ಕೆಲ್ಸಕೋತಾ ಇದ್ನಲ್ಲ. ಇಲ್ಲಂತೆ ಕೆಲಸ. ಅದಕ್ಕೆ ಅವಳಿಗೆ ಆಫೀಸ್ ಮಾಡ್ಕೊಬೇಕಂತಿರೋದು. ಸರಿ ನಡಿ, ಚೈತನ್ಯ ಹತ್ರ ನಾನು ಮಾತಾಡ್ತೀನಿ. ಮಾತಾಡ್ಬಿಟ್ಟು ಹೇಳ್ತೀನಿ ನಡಿ. ನೀನು ಹೇಳಿದ ತಕ್ಷಣ ಕೇಳ್ಬಿಡ್ತಾಳೆ ಅವಳು. ಅವಳು ಸರಿಯಾಗವಳೆ, ಇವಳು ಸರಿಯಾಗವಳು ತಕ. ನಾನು ಮಾತಾಡ್ತೀನಿ, ಬಾಯಿ ಮುಚ್ಕೊಂಡಿರೋ, ಬಾಯಿ ಮುಚ್ಕೊಂಡಿರ್ಬೇಕು. ಆಯ್ತಪ್ಪ ಸ್ವಾಮಿ, ಮಾತಾಡೋದು ಹೋಗು.